ಜೆಪಿ ತಪ್ಪ ಮೇಲೆ ತಪ್ಪು ಮಾಡ್ತಿದೀಯ ನೀನು. ಓ ಸ್ಟಾಪ್ ಇಟ್ ಶಕುಂತಲಾದೇವಿ. ಈ ಸರಿ ತಪ್ಪು ಎಲ್ಲ ನಿನ್ನ ಪದಬಂಧ ಪುಸ್ತಕ ಸಂಬಂಧದಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಫೈನಲ್. ದಟ್ಸ್ ದ ಫೈನಲ್. ಏನ್ರಿ ಇವತ್ ನೀವೇ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಬಾಪೂರ್ಣಿ ಬಂದ್ರೆ? ಯಾಕೆ ಹೆಂಗಸರು ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕು, ಹೆಂಗಸರು ಮಾತ್ರ ಹರಕೆ ಹೊತ್ಕೋಬೇಕು? ನಾನು ಹರಕೆ ಹೊತ್ತೀನಿ. ನೀವು ಹರಕೆ ಹೊತ್ಕೊಂಡಿದ್ರಾ? ಹಾ, ಯಾರಿಗೋಸ್ಕರ, ಏನಂತ? ನನ್ನ ಮಗಳು ಅಳಿಯ ಸುಖವಾಗಿರ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಸುಖವಾಗಿದ್ರೆ ಇಡ್ಗಾಯಿ ಹೊಡಿತೀನಿ, ಅರ್ಚನೆ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಯಾಕೆ ಹೀಗೆ ಕಣ್ ತುಂಬ್ಕೊಳ್ತಾ ಇದೀಯಾ? ಹ ಅಲ್ಲ, ಮಕ್ಕಳು ನಗ್ನಗ್ತಾ ಸುಖವಾಗಿರ್ಲಿ ಅಂತ ತಾನೇ ತಂದೆ ತಾಯಿ ಬಸ್ಸು, ಅದಕ್ಕೆ ತಾನೇ ಹರಕೆ ಹೊತ್ಕೊಳ್ಳೋದು. ಹೇಳ್ಬೇಡ. ತಗೊಳ್ಳಿ, ಕಾಯಿ ಬಿಡಿರಿ. ಕಣ್ಣೋರ್ಸ್ಕೊ. ನಿಮಗೆ ನಿಜವಾಗ್ಲೂ ಸಂಧ್ಯಾ ಮೇಲೆ ಅಷ್ಟೊಂದು ಕಾಳಜಿ ಇದೆಯಾ? ಇದೇನಂತ ಕೇಳ್ತೀರಾ ಭಾರ್ಗವಿ? ಸಂಧ್ಯಾ ನಮ್ಮನೇಲಿ ತುಂಬಾ ವರ್ಷಗಳಿಂದ ಇದ್ಲು. ಅವಳು ಬೇರೆ, ರೀತು ಬೇರೆ, ನಿಶಾ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಗೊತ್ತಾ. ನಾನು ಜೆ.ಪಿ. ಪಾಟೀಲ್ ಮಗ ಅನ್ನೋ ಕಾರಣಕ್ಕೆ ನಿಮ್ಗೆ ಈ ತರ ಅನುಮಾನ ಬರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಸಂಧ್ಯಾ ವಿಷಯ ಅಂತ ಬಂದಾಗ ನಾನು ಅವಳಿಗೆ ಅನ್ಯಾಯ ಆಗೋ ಯೋಚನೆನೂ ಮಾಡಿಲ್ಲ. ಇವನ್ ಮಾತ್ ನಿಜಾನೇ. ಸಂಧ್ಯಾ ಅಷ್ಟು ವರ್ಷ ಇವನನ್ನ ನೋಡಿದಾಳೆ. ಜೆ.ಪಿ. ಸರ್ ಬಗ್ಗೆ ಹೇಳ್ದ ಹಾಗೆ, ವಿಕ್ಕಿ ಬಗ್ಗೆ ಹೇಳ್ದ ಹಾಗೆ ಒಂದೇ ಒಂದು ದಿನಾನು ಇವನ್ ಬಗ್ಗೆ ಬೈತಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಸಂಧ್ಯಾ ಖಂಡಿತ ಹೇಳ್ತಿದ್ಲು, ಅರ್ಜುನ್ ಒಳ್ಳೆಯವನೇ. ಅಯ್ಯೋ, ರಕ್ತ ಬರ್ತಿದೆ. ಯಾರು ಅದು? ನೋಡ್ಕೊಂಡು ಕೈ ಹೊಡೆಯಕ್ಕಾಗಲ್ವಾ? ರಿತು, 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 ನೀನೇನ್ ಮಾಡ್ತಿದೀಯ ಅಂತ ನನಗೆ ಗೊತ್ತು ರಿತು. ನಾನೇನ್ ಮಾಡ್ದೆ ಅದಕ್ಕೆ? ಆ ಭಾರ್ಗವಿನ ಮನೆಯಿಂದ ಆಚೆ ಕಳ್ಸಕ್ಕೆ ನೀನು ಎಲ್ಲರ ಹತ್ರ ಹೋಗಿ ಮಾತಾಡ್ತಾ ಇದೀಯ, ಅದು ಸರಿನಾ? ಅಪ್ಪ, ಇಲ್ಲಿ ಕ್ಯಾಶ್ ನೋಡ್ಬಿಟ್ರೇನೋ ಅಂದ್ಕೊಂಡೆ. ಇದರಿಂದ ಭಾರ್ಗವ್ಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗತ್ತೆ. ಅವಳಿಗೆ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ಕೊಡ್ಬೇಡ ನೀನು. ಅಲ್ಲ, ನಾನೇನ್ ಮಾಡ್ದೆ ಅದಕ್ಕೆ? ನೀನೇನ್ ಮಾಡಿದ್ಯಾ ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ಏನ್ ಹೇಳ್ತಿದ್ದೀರಾ? ನೋಡು, ಸೇಮ್ ಟು ಸೇಮ್ ಹೀಗೆ ಅವಳು ನೋಡ್ದಾಗೆಲ್ಲ ಏನೋ ಭದ್ರಕಾಳಿ ದರ್ಶನ ಆಯ್ತು ಅನ್ನೋ ತರ ರಿಯಾಕ್ಟ್ ಮಾಡ್ತೀಯ. ಸುಮ್ನೆ ಅವಳ ಮುಂದೆ ಯಾಕೆ ಹೆದರ್ಕೋತೀಯ? ನೀನು ಈ ಮನೆ ಮಗಳು, ಧೈರ್ಯವಾಗಿರು.
ಇಲ್ಲ ಅಂದ್ರೆ ವಿಕ್ಕಿ ಕೇಸ್ ವಿಷಯ ಇಟ್ಕೊಂಡು ನಿನ್ನನ್ನ ಹೆದರಿಸ್ತಾಳೆ. ವಿಕ್ಕಿಗ್ ತೊಂದರೆ ಆಗೋದಕ್ಕೆ ನಾನ್ ಬಿಡಲ್ಲ. ಓಕೆ, ರಿಲ್ಯಾಕ್ಸ್. ಮತ್ ಯಾಕೆ ಆ ಭಾರ್ಗವಿ ನೋಡ್ದಾಗೆಲ್ಲ ಹೆದರ್ಕೋತೀಯ? ಅವಳೀಗ ಲಾಯರ್ ಅಲ್ಲ, ಈ ಮನೆ ಕೆಲ್ಸದವಳು ಅಷ್ಟೇ. ಆ ಸಂಧ್ಯಾ ಜೊತೆ ನೀನ್ ಹೇಗಿರ್ತಾ ಇದೆಯೋ ಇವಳ ಜೊತೆನೂ ಹಾಗೆ ಇದ್ರೆ ಸಾಕು. ಅವಳ ಹೆಸರು ಎತ್ಬೇಡಿ ಅದಕ್ಕೆ. ಎಲ್ಲೋದ್ರೂ ಸಂಧ್ಯಾ ಸಂಧ್ಯಾ ಅಂತ ಕೇಳಿ ಕೇಳಿ ಸಾಕಾಗೋಗಿದೆ. ಅವಳು ಹೋದ್ರು ಅವಳ ಕಾಟ ಮಾತ್ರ ತಪ್ಪಿಲ್ಲ. ಸಂಧ್ಯಾ ನಿನಗ್ ಕಾಟ ಕೊಡದ? ಏನ್ ಹೇಳ್ತಿದ್ಯಾ ರಿತು? ಬೃಂದಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನ್ ಮಗಳು ಭಾರ್ಗವಿ ವಿರುದ್ಧ ಎತ್ಕಡ್ತಿದ್ಯಾ ಅಲ್ವಾ? ಸುಮ್ನೆ ಇಲ್ಲಿ ಸಲದ ಅಪವಾದ ಹೊರಿಸ್ಬೇಡಿ ನನ್ ಮೇಲೆ. ಇರೋದನ್ನೇ ಹೇಳ್ತಾ ಇದ್ದೀನಿ. ನನ್ ಮಗಳ ಜೀವನದಲ್ಲಿ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಹೇಳ್ಕೊಡಕ್ಕೆ ನಾವಿದೀವಿ. ಇವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನಗಿಲ್ಲೇನ್ ಕೆಲ್ಸ? ಮನೆಗ್ ದೊಡ್ಡವರಾಗಿ ಬಂದವ್ರ ಹತ್ರ ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದೀರಾ? ಬಂದಿರೋರು ಅತಿಥಿಗಳಾಗಿ ಹಾಲಲ್ಲಿ ಕೂತು 2 ಮಾತಾಡ್ ಹೋದ್ರೆ ನಾನು ಹೀಗೆ ಕೇಳ್ತಿರ್ಲಿಲ್ಲ. ಆದ್ರೆ ನೀನು ಹೇಳೋರು ಕೇಳೋರು ಇಲ್ಲ ಅನ್ನೋ ಹಾಗೆ ನನ್ನ ಮೊಮ್ಮಗನ್ ರೂಮ್ಗೆ ನುಗ್ತಾ ಇದೀಯಾ? ಇದು ನನ್ನ ಮಾವನ್ ಮನೆ. ಯಾವಾಗ ಬೇಕಾದ್ರೂ ಬರ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಏನಂದೆ? ನಿನ್ನ ಮಾವನ್ ಮನೆನಾ? ನಿನ್ನ ಈ ಮನೆಗೆ ಮದುವೆ ಮಾಡಿಸಿ ಮನೆ ತುಂಬಿಸ್ಕೊಂಡಿದ್ ನೆನ್ಪೇ ಇಲ್ವಲ್ಲ. ನಮ್ಮನೇಲಿರೋದು 2 ಗಂಡ್ಮಕ್ಳು, ಅವ್ರಿಬ್ಬರಿಗೂ ಮದುವೆ ಆಗಿದೆ. ದಾರಿ ತಪ್ಪಿ ಬಂದಿದ್ಯಾ ಅನ್ಸುತ್ತೆ. ಏಯ್ ಏಯ್, ಇದು ಮನೆ, ಧ್ವನಿ ಸ್ವಲ್ಪ ಕಡಿಮೆ ಇರ್ಲಿ. ನೋಡ್ತಾ ಇರಿ, ಇನ್ನೇನ್ ಸ್ವಲ್ಪ ದಿನ ನಿಮ್ಮ ಮೊಮ್ಮಗ ನನ್ನ ಕತ್ತಿಗೆ ತಾಳಿ ಕಟ್ತಾನೆ. ಈ ಮನೆಗೆ ಅಫಿಷಿಯಲ್ ಆಗಿ ಬರ್ತೀನಲ್ಲ, ಆಮೇಲೆ ನೋಡ್ಕೋತೀನಿ ನಿನ್ನನ್ನ. ಎಲ್ಲೆಲ್ಲಿಯೂ ಸಂಭ್ರಾಂತಿಗಳ ಕವಿಸಿ ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ ಎಲ್ಲಲಿಲ್ಲವ ಪರೀಕ್ಷೆಯೊಳಗೆಂದು ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ. ಸ್ವಲ್ಪ ನಿನ್ ಭ್ರಮೆ ಭ್ರಾಂತಿಗಳ ಬಿಟ್ಟು ಕಣ್ತೆರೆದು ನೋಡು. ಅದನ್ನು ಬಿಟ್ಟು ಕೆಟ್ಟ ದಾರಿಯಲ್ಲೇ ನಡೀತೀನಿ ಅಂದ್ರೆ ಸೋಲೋದು ಖಚಿತ. ನೆನಪಿರ್ಲಿ. ಭ್ರಾಂತಿನ? ನನ್ಗೆ ಹುಚ್ಚು ಅಂತಿದ್ಯಾ? ಯೋ, ಹೇ ವಂದನಾ, ಇಲ್ಲಿ ಯಾಕೆ ನಿಂತಿದ್ಯಾ? ಬಾ ಒಳಗೆ. ನೋಡಿ ಮಾವ, ಈ ಮನೇಲಿ ನನಗ್ ಬೇಕಾದಾಗೆ ಓಡಾಡೋ ರೈಟ್ಸ್ ಇಲ್ವಂತೆ. ವಂದನಾ, ಇದು ನಿನ್ನ ಮನೆ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ನೀನ್ ಯಾರ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ. ಬಾ ಒಳಗ್. JP, ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ ನೀನು. ಓ ಸ್ಟಾಪ್ ಇಟ್ ಶಕುಂತಲಾದೇವಿ. ಈ ಸರಿ ತಪ್ಪು ಎಲ್ಲ ನಿನ್ನ ಪದಬಂಧ ಪುಸ್ತಕ ಸಂಬಂಧದಲ್ಲ. ಯಾಕೆಂದ್ರೆ ಈ ಮನೆಯಲ್ಲಿ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಫೈನಲ್. ದಟ್ಸ್ ದ ಫೈನಲ್. ನಿನ್ನ ಹಠ ಆಹಾರಕ್ಕೆ ನಿನ್ನ ಮಗನ ಜೀವನನ ಬಲಿ ಕೊಡಬೇಡ JP. ಅವನು ಸರಕ್ಕೆ
ಹುಳಿ ಹಿಂಡಿ ನಿನಗೇನೋ ಸಿಗುತ್ತೆ. ನನ್ನ ಹತ್ರ ಅಧಿಕಾರ ಚಲಾಯಿಸಕ್ ಬರಬೇಡ ಶಕುಂತಲಾದೇವಿ. ಆ ಮನೆ ಕೆಲ್ಸದವಳನ್ನ ನಾನು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಜನ್ಮ ಕೊಡಲ್ಲ. ಲುಕ್ ಅಟ್ ದ ಐರನಿ. ಆ ಕೆಲಸದವಳ ನೀನು ನನ್ನ ಮಗನ್ನ ಸುತ್ತಾಡಕ್ಕೆ ಕಳಿಸ್ಬೋದು. ನಾನು ಒಪ್ಕೊಂಡಿರೋ ಅಂದ್ರೆ ಈ ಮನೆ ಅಸಲಿ ಸೊಸೆ ಆಗೋಳನ್ನ ನಾನು ನನ್ನ ಮನೆಗೆ ಕರ್ಕೊಂಡ್ ಬರೋಂಗಿಲ್ಲ. ತುಂಬಾ ಚೆನ್ನಾಗಿದೆ. ಅರ್ಜುನ್ ಭಾರ್ಗವಿ ಮದುವೆ ಆಗೋಗಿದೆ ಕಣೋ. ನಾನು ಒಪ್ಪದೆ ಅದು ಯಾವುದೋ ಛತ್ರದಲ್ಲಿ ಆಗಿರೋ ಮದುವೆ, ಅದೊಂದು ಮದುವೆನೇ ಅಲ್ಲ. ಈ ವಂದನ ನಿಮ್ ಮನೆಗೆ ಸರಿ ಹೊಂದೋದಿಲ್ಲ ಅಂತ ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ನಿನ್ನ ಸ್ವಾರ್ಥಕ್ಕೆ ಅರ್ಜುನ್ ಜೀವನನ ಬಲಿ ಕೊಡ್ಬೇಡ ಜೆಪಿ. ನಿಮ್ಮದು ಮಾತ್ರ ಪ್ರೀತಿ, ಆದ್ರೆ ನನ್ನ ಕಾಳಜಿ ಸ್ವಾರ್ಥ ಅಲ್ವಾ? ನೋಡು ಶಕುಂತಲಾದೇವಿ, ಅವರಿಬ್ಬರನ್ನ ಒಂದು ಮಾಡೋಕೆ ನಿನ್ನ ಹತ್ರ 100 ದಾರಿ ಇದ್ರೆ ಅವರನ್ನ ಬೇರೆ ಮಾಡೋದಕ್ಕೆ ನನ್ನ ಹತ್ರ 1000 ದಾರಿಗಳಿವೆ. ಯಾವತ್ತಿದ್ರೂ ವಂದನಾನೇ ಈ ಮನೆ ಸೊಸೆ, ನೆನಪಿರ್ಲಿ. ಅಯ್ಯೋ ಅರ್ಜುನ್, ಹಣೆ ಮೇಲಾಗಿರೋ ಗಾಯದಲ್ಲಿ ರಕ್ತ ಬರ್ತಾ ಇದೆಯಲ್ಲ, ಬನ್ನಿ ಹಾಸ್ಪಿಟಲ್. ಅಯ್ಯೋ ಭಾರ್ಗವಿ, ಚಿಕ್ಕ ಗಾಯ ಅಷ್ಟೇ, ಹಾಸ್ಪಿಟಲ್ ಏನು ಬೇಡ. ಅಯ್ಯೋ, ಆ ಬಟ್ಟಲ್ ಹೊತ್ಕೋಬೇಡಿ, ಮನೆಗೆ ಬೇಗ ಹೋಗೋಣ. ನಾನೇ ಕಾಟನಲ್ಲೆಲ್ಲ ಕ್ಲೀನ್ ಮಾಡ್ತೀನಿ. ಸರಿ, ನಾನು ಗಾಡಿ ತೆಗಿತೀನಿ. ಐ ಆಮ್ ಸಾರಿ ಅರ್ಜುನ್. ಸಂಧ್ಯಾ ಸಾವಿನ ಹಿಂದೆ ನಿನ್ ಕೈವಾಡ ಇದ್ಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಕೊನೆಯದಾಗಿ ಒಂದು ಪರೀಕ್ಷೆ ಮಾಡಲೇಬೇಕು. ಅದಕ್ಕೆ ಈ ಬಟ್ಟೆ ತಗೊಂಡಿದ್ದೇನೆ. ಇದರಲ್ಲಿ ನಿಮ್ ಕೈವಾಡ ಇಲ್ಲದೆ ಇರ್ಲಿ, ನಿಮ್ ಮೇಲಿರೋ ನನ್ನ ನಂಬಿಕೆ ಸುಳ್ಳಾಗದೆ ಇರ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ.